ಸಂಧ್ಯಾ ಥಿಯೇಟರ್ ಬಳಿ ಡಿಸೆಂಬರ್ 4ನೇ ತಾರೀಕು ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಪಟ್ಟಿರುವಂತಹ ಅಲ್ಲು ಅರ್ಜುನ್ಗೆ ಬಿಗ್ ಶಾಕ್ ಮುಂದುವರಿತಾ ಇದೆ. ಅವರನ್ನ 14 ದಿನಗಳ ಕಾಲ ಜೇಸಿಗೆ ಕೊಟ್ಟು ಕೋರ್ಟ್ ಆದೇಶಿಸಿದೆ. ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾ ಇದ್ದಾರೆ ಅಲ್ಲು ಅರ್ಜುನ್. ಚಂಚಲಗೌಡ ಜೈಲಿಗೆ ಅಲ್ಲು ಅರ್ಜುನ್ರನ್ನ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2 ಸೆಕ್ಷನ್ಗಳು ಬಿಎನ್ಎಸ್ ಕಾಯ್ದೆಯ 2 ಸೆಕ್ಷನ್ಗಳು ಅವರಿಗೆ ಸಂಚಕಾರವನ್ನ ತಂದಿದೆ. ನಟ ಅಲ್ಲು ಅರ್ಜುನ್ಗೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೈದರಾಬಾದ್ನ ನಾಮಪಲ್ಲಿ ಕೋರ್ಟ್ ಕೊಟ್ಟಿದೆ. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಅವರ ವೈದ್ಯಕೀಯ ಪರೀಕ್ಷೆ ಆಯಿತು. ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗಿತ್ತು. ಸೊ ನ್ಯಾಯಾಂಗ ಬಂಧನವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಿಸಲಾಗಿದೆ. ಈ ಮೂಲಕ ಅಲ್ಲು ಫ್ಯಾಮಿಲಿಗೂ ಕೂಡ ದೊಡ್ಡ ಶಾಕ್ ಎದುರಾಗಿದೆ. ವಿಪರೀತ ಕಾಮ್ನೆಸ್ ಅನ್ನ ಇದಕ್ಕೂ ಮುಂಚೆ ಅವ್ರು ಮೇಂಟೈನ್ ಮಾಡಿದ್ರು. ಆದರೆ ಕೋರ್ಟ್ ಜೆಸಿ ಕೊಟ್ಟಿದೆ. ಪಿಸಿನಾ ಜೆಸಿನಾ ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಜುಡಿಷಿಯಲ್ ಕಸ್ಟಡಿ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 4ನೇ ತಾರೀಕು ಸಂಧ್ಯಾ ಥಿಯೇಟರ್ ಹತ್ರ ಕಾಲ್ತುಳಿತದ ಕಾರಣಕ್ಕೋಸ್ಕರ ಮಹಿಳೆಯ ಸಾವಾಗುತ್ತೆ. ಅವರ ಪತಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ನಟ ಅಲ್ಲು ಅರ್ಜುನ್ಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಇದೇ ಮೊದಲ ಬಾರಿಗೆ ಇಂಥ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಜೈಲಿಗೆ ಹೋಗ್ತಾ ಇರೋದು, ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾ ಇರೋದು. ಇಲ್ಲಿ ತನಕ ಅಲ್ಲು ಫ್ಯಾಮಿಲಿನಲ್ಲಿ ಈ ತರದ್ದು ಯಾವುದೂ ಆಗಿರಲಿಲ್ಲ. ಮೊದಲ ಸಲ ಅಲ್ಲು ಅರ್ಜುನ್ ಅವರಿಗೆ ಜೈಲಿನ ಮುಖವನ್ನ ನೋಡಬೇಕಾದಂತಹ ಸ್ಥಿತಿ. ಪುಷ್ಪ 2 ವರ್ಲ್ಡ್ ವೈಡ್ ರಿಲೀಸ್ ಆಯಿತು, ಸಕ್ಸಸ್ ಮೀಟ್ ಇತ್ತು. ಆದರೆ ಅದನ್ನು ಸಂಭ್ರಮಿಸೋಕೆ ಬಹಳ ದಿನ ಆಗಿಲ್ಲ ಅಲ್ಲು ಅರ್ಜುನ್ ಅವರಿಗೆ. ಅತಿ ದೊಡ್ಡ ಕಾನೂನು ಸಂಕಷ್ಟ ಅವರಿಗೆ ಎದುರಾಗ್ತಾ ಇರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಪ್ರಕರಣದಲ್ಲಿ ಒಟ್ಟು 5 ಜನರ ಮೇಲೆ FIR ದಾಖಲಾಗಿತ್ತು. ಉಳಿದವರನ್ನ ಆಲ್ರೆಡಿ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಬಟ್ ಅಲ್ಲು ಅರ್ಜುನ್ ಕೇಸ್ನಲ್ಲಿ ಮಾತ್ರ ಯಾಕೆ ಬೇರೆ ರೀತಿ ನಡ್ಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಫ್ಯಾನ್ಸ್ ಕೇಳ್ತಾ ಇದ್ರು, ಜನ ಕೇಳ್ತಾ ಇದ್ರು. ಫೈನಲಿ ಇವತ್ತು ಅರೆಸ್ಟ್ ಮಾಡ್ತಾರೆ. ಅರೆಸ್ಟನ್ನು ತೋರಿಸಿದ ಕೂಡಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾಗ ಕೋರ್ಟ್ ಇವರನ್ನ ಜೆಸಿಗೆ ಕೊಡುವಂತೆ ಆದೇಶಿಸುತ್ತೆ, ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತೆ ಆದೇಶಿಸುತ್ತೆ. ಹೀಗಾಗಿ ಟ್ರಬಲ್ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸರು ಕೆಲವೊಂದಷ್ಟು ಅಂಶಗಳನ್ನು ಮೆನ್ಷನ್ ಮಾಡಿರ್ತಾರೆ. ಇವ್ರನ್ನ ನಮಗೆ ತಗೊಳ್ಬೇಕು ಅಂತ ಅಂದ್ರೆ ಏನಕ್ಕೆ ತಗೊಳ್ಬೇಕು ಅನ್ನೋದನ್ನ ಪಾಯಿಂಟ್ಸ್ ಇಟ್ಟಿರ್ತಾರೆ, ಇಲ್ಲಾಂದ್ರೆ ಬೇಡ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿರ್ತಾರೆ. ಆಲ್ಮೋಸ್ಟ್ ನಾವು ಮಧ್ಯಾಹ್ನನೇ ಹೇಳ್ತಾ ಇದ್ವಿ, ಈ ಪ್ರಕರಣದಲ್ಲಿ ಉಳಿದ ಆರೋಪಿಗಳನ್ನ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರೋದ್ರಿಂದ ಇವರನ್ನೇನು ಕಸ್ಟಡಿಯಲ್ ಇಂಟ್ರಾಗೇಷನ್ಗೆ ತಗೊಳ್ಳಲ್ಲ ಅಂತ. ಹಾಗೆ ಆಗಿದೆ. ಜೆಸಿಗೆ ಕಳಿಸಲಾಗಿದೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಅಲ್ಲು ಅರ್ಜುನ್ ಅವರ ಪರ ವಕೀಲರು ಎಲ್ಲೋ ಒಂದ್ ಕಡೆಗೆ ಎಡವಿದ್ರ ಆರಂಭಿಕ ಹಂತದಲ್ಲಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಾನ್ ಬೇಲೆಬಲ್ ಸೆಕ್ಷನ್ಸ್ ಅನ್ನ ಹಾಕಿದಾಗ ಯಾಕೆ ಆಂಟಿಸಿಪೇಟರಿ ಬೇಲನ್ನು ಅವ್ರು ತಗೊಳ್ಳಿಲ್ಲ ಅನ್ನೋದು ಪ್ರೈಮ್ ಕ್ವೆಶ್ಚನ್. FIR ಕ್ವಾಶ್ ಮಾಡೋದಕ್ಕೆ ಮುಂದಾಗ್ತಾರೆ, ಅರ್ಜಿಯನ್ನು ಹಾಕೊಳ್ತಾರೆ. ಬಟ್ ಆಂಟಿಸಿಪೇಟರಿ ಬೇಲ್ ಬಗ್ಗೆ ಯಾಕೆ ಮುಂದಾಗ್ಲಿಲ್ಲ ಅನ್ನೋದು ಪ್ರಶ್ನೆ. ಏನೇ ಆಗಲಿ, ತೆಲಂಗಾಣದಲ್ಲಿ ಸದ್ಯಕ್ಕೆ ಈ ವಿಚಾರ ಅಂತೂ ಅತಿ ದೊಡ್ಡ ಚರ್ಚೆಯ ವಸ್ತು ಆಗಿದೆ. ನಾನಾ ಕಾನ್ಸ್ಪಿರಸಿ ಥಿಯರಿಗಳು ಆಚೆ ಬರ್ತಾ ಇದೆ.